ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ರಾಜಕೀಯದಲ್ಲಿ ಕೈ ಮತ್ತು ಬಾಯಿ ಎರಡೂ ಕೂಡ ಶುದ್ಧವಾಗಿರಬೇಕು. ಕೈಯಂತೂ ಶುದ್ಧ ಇರೋ ರಾಜಕಾರಣಿಗಳು ಸಿಗೋದೇ ಅಪರೂಪ ಬಿಡಿ. ಅಟ್ಲೀಸ್ಟ್ ಬಾಯಿ ಆದರೂ ಶುದ್ಧವಾಗಿರಬೇಕು. ಆದರೆ ದುರಂತ ನೋಡಿ, ಭಾರತದ ಪ್ರಧಾನಿ ಆಗಬೇಕು ಅಂತ ಕನಸು ಕಾಣ್ತಿರುವಂತಹ ರಾಹುಲ್ ಗಾಂಧಿಗೆ ಎರಡೂ ಶುದ್ಧವಾಗಿಲ್ಲ. ಎಷ್ಟು ಸಲ ಕೋರ್ಟ್ ಉಗಿದು ಕಳಿಸಿದ್ರು ಬುದ್ಧಿ ಮಾತ್ರ ಬರೋದೇ ಇಲ್ಲ. ಮೋದಿ ಅನ್ನೋ ಸರ್ನೇಮ್ ಇರೋರೆಲ್ಲ ಕಳ್ಳರು ಅಂತ ಹೇಳಿ ಒಂದು ಸಲ ಕೋರ್ಟ್ನಲ್ಲಿ ಉಗಿಸ್ಕೊಂಡಿದ್ದಾರೆ. 6 ವರ್ಷ ಎಲೆಕ್ಷನ್ಗೂ ನಿಲ್ಲೋ ಹಾಗಿಲ್ಲ ಆಗಿತ್ತು. ಜಸ್ಟ್ ಅಲ್ಲಿ ಮಿಸ್ ಆದ್ರು. ಅಷ್ಟೆಲ್ಲ ಆದ್ರೂ ಮೊನ್ನೆ ನೋಡಿ ನರೇಂದರ್ ಸರೆಂಡರ್ ಅಂತಾರೆ. उधर से ट्रंप ने एक इशारा किया, फोन उठाया, कहा मोदी जी क्या कर रहे हो? नरेंद्र सरेंडर, और जी हजूर करके नरेंद्र मोदी जी ने ट्रंप के इशारे का पालन किया. ಆಪರೇಷನ್ ಸಿಂಧೂರ್ ಸುಳ್ಳು ಅಂತ ಹೇಳಿಕೆ ಕೊಡ್ತಾರೆ. ಈ ಮನುಷ್ಯನಿಗೆ ಬುದ್ಧಿ ಬರೋದು ಯಾವಾಗ ಹಾಗಾದ್ರೆ? ಹಿಂಗೆ ಮಾತಾಡಿ ಮಾತಾಡಿ ಈಗ ನಾನ್ ಬೇಲೇಬಲ್ ವಾರೆಂಟ್ ಬಂದಿದೆ. ಅಂದ್ರೆ ರಾಹುಲ್ ಗಾಂಧಿ ಹೈಕೋರ್ಟ್ಗೆ ಕಾಲಿಡ್ತಿದ್ದ ಹಾಗೆ ಅರೆಸ್ಟ್ ಮಾಡುವ ಎಲ್ಲ ಸೂಚನೆ ಇದೆ. ಮೈ ತುಂಬ ಸಗಣಿನೇ ಮೆತ್ಕೊಂಡವರಿಗೆ ಎಷ್ಟು ಉಗಿದ್ರೂ ಪ್ರಯೋಜನ ಇದೆಯಾ? ಹಾಗೆ ರಾಹುಲ್ ಗಾಂಧಿಗೆ ಇದೇನು ಹೊಸ್ತಲ್ಲ ಬಿಡಿ. ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ, ಹಾಗೆ ಅಲ್ಲಿ ಕೂತ್ಕೊಂಡು ವಿಷಪೂರಿತ ಮಾತುಗಳನ್ನಾಡ್ತಾರೆ. ಸಂವಿಧಾನ ಸುರಕ್ಷಿತವಾಗಿಲ್ಲ, ಅದು ಅಪಾಯದಲ್ಲಿದೆ ಅಂತ ಹೇಳ್ತಾರೆ. ಆದರೆ ಸ್ವತಃ ತಾನೇ ಸಂವಿಧಾನವನ್ನ ತೊಂದರೆಗೆ ಸಿಲುಕಿಸ್ತಿರೋರು ಇಂಥ ಹೇಳಿಕೆ ಕೊಟ್ಟರೆ ಹೇಗೆ ಹೇಳಿ? ಹೈಕೋರ್ಟ್ನಲ್ಲಿ ಒಂದು ಕೇಸ್ ಇದೆ. 2018ರ ಕೇಸ್ ಅದು. ಈಗಾಗಲೇ 7 ವರ್ಷ ಆಗಿದೆ ಆ ಕೇಸ್ಗೆ. ಬಟ್ ಇನ್ನೂ ಕೂಡ ಆ ಕೇಸ್ಗೆ ಸರಿಯಾದ ತೀರ್ಪು ಮಾತ್ರ ಬಂದೇ ಇಲ್ಲ. ಕೇಸ್ ನಡೀತಾನೇ ಇದೆ. ಯಾರು ಸಂವಿಧಾನವನ್ನ ಲೆಕ್ಕಕ್ಕೆ ತಗೊಳ್ಳದೆ ಅದರಲ್ಲಿರುವಂತಹ ನಿಯಮಗಳನ್ನು ಪಾಲಿಸ್ತಾ ಇಲ್ವೋ ಆ ಮನುಷ್ಯ ಈಗ ಸಂವಿಧಾನದ ಪರ ಮಾತಾಡ್ತಾನೆ ಅಂದ್ರೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಲ್ವಾ? ವಿಷಯ ಏನಂದ್ರೆ, ಜಾರ್ಖಂಡ್ನ ಹೈಕೋರ್ಟ್ ರಾಹುಲ್ ಗಾಂಧಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಅವರ ಪರ ವಾದ ಮಾಡುವ ವಕೀಲರಿಗೂ ಕೂಡ ಒಂದು ದೊಡ್ಡ ಏಟು ಬಿದ್ದಿದೆ. ಚಾಯ್ಬಾಸ ಕೋರ್ಟ್ಗೆ ಈಗ ರಾಹುಲ್ ಗಾಂಧಿ ಹೋಗಲೇಬೇಕು. ಈ ಸಲ ಹಾಜರಾಗಲೇಬೇಕು. ವಾರೆಂಟ್ ಇದ್ರೂ ಸಹ ಯಾಕೆ ಹಾಜರಾಗಿಲ್ಲ ಅಂತ ಖಡಕ್ಕಾಗಿ ರಾಹುಲ್ಗೆ ಪ್ರಶ್ನೆ ಮಾಡಿದೆ. ಇದಕ್ಕೆ ಫೈನಲ್ ಡೇಟ್ ಅನ್ನು ಕೂಡ ನೀಡಿದೆ. ಆಗಸ್ಟ್ 6ನೇ ತಾರೀಕು. ಯಾವ ಕಾರಣವೂ ಕೊಡದೆ ಕೋರ್ಟ್ಗೆ ಹಾಜರಾಗಲೇಬೇಕು. ಈಗ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ನಾನೊಬ್ಬ ಬ್ಯುಸಿ ನಾಯಕ ಅಂತ. ಅವರೆಷ್ಟು ಬ್ಯುಸಿ ಅಂತ ನಮ್ಗೆ ಗೊತ್ತಿಲ್ವಾ? ಬಿಜೆಪಿ ವಿರುದ್ಧ ಒಂದು ಹೇಳಿಕೆಯನ್ನು ನೀಡಿದ್ರು ಇದೇ ಮಿಸ್ಟರ್ ರಾಹುಲ್ ಗಾಂಧಿ. ಅದರ ಮೇಲೆ ಈಗ ಚಾಯ್ಬಾಸ ಕೋರ್ಟ್ ನಾನ್ ಬೇಲೇಬಲ್ ವಾರೆಂಟ್ ಅನ್ನು ಇಶ್ಯೂ ಮಾಡಿತು. ಇಲ್ಲಿ ನ್ಯಾಯಾಲಯ ಜೂನ್ 26ಕ್ಕೆ ಕೋರ್ಟ್ಗೆ ಹಾಜರಾಗಬೇಕು ಅಂತ ಆದೇಶ ನೀಡಿತು. ಅದೇ ರಾಹುಲ್ ಗಾಂಧಿ ಹೇಳಿದ ಟೈಮ್ಗೆ ಬರಬೇಕಲ್ವಾ? ಬಂದರೆ ಪ್ರಳಯ ಗ್ಯಾರಂಟಿ. ಈಗಲೂ ಸಹ ಅವರು ಅದನ್ನೇ ಮಾಡಿತು. ಕೋರ್ಟ್ನ ಆದೇಶವನ್ನು ಅವಹೇಳನ ಮಾಡ್ತಾರೆ, ಕೋರ್ಟ್ನ ನಿರ್ದೇಶನವನ್ನು ಅವಹೇಳನ ಮಾಡ್ತಾರೆ. ಇದ್ರ ಮೇಲೆ ಹೈಕೋರ್ಟಿಂದ ಕೂಡ ಆದೇಶ ಹೊರಬಂದಿದೆ. ರಾಹುಲ್ ಗಾಂಧಿಗೆ ಈಗ ಭಯ ಇದೆ. ಹೈಕೋರ್ಟಿಗೆ ಹೋದರೆ ಎಲ್ಲಿ ತನ್ನನ್ನು ಇಮಿಡಿಯೇಟ್ ಅರೆಸ್ಟ್ ಮಾಡಿಬಿಡ್ತಾರೋ ಅಂತ. ಡೇಟ್ ಕೊಟ್ಟಾಗ ಯಾಕೆ ಆ ಡೇಟ್ಗೆ ರಾಹುಲ್ ಬರೋದಿಲ್ಲ ಅನ್ನೋದೇ ಪ್ರಶ್ನೆ. ಚಾಯ್ಬಾಸ ಕೋರ್ಟ್ನಲ್ಲಿ ಬಾಡಿ ವಾರೆಂಟ್ ಆರ್ಡರ್ ಆಗಿದೆ. ಈಗ ರಾಹುಲ್ ಗಾಂಧಿ ಅದೇನೇ ಆದರೂ ಕೂಡ ಪ್ರೆಸೆಂಟ್ ಆಗಲೇಬೇಕು. ಎಲ್ಲ ಕಡೆ ಸುತ್ತಾಡೋದಕ್ಕೆ ಆಗುತ್ತೆ, ಆದರೆ ಕೋರ್ಟ್ಗೆ ಹೋಗೋದಕ್ಕೆ ಆಗಲ್ಲ. ಇವರ ಕಡೆ ವಕೀಲರು ಹೇಳ್ತಾರೆ 26 ಜೂನ್ನಲ್ಲಿ ಬ್ಯುಸಿ ಇದ್ದಾರೆ, ಅದಕ್ಕಾಗಿ ಆಗಸ್ಟ್ 6ಕ್ಕೆ ಬಾಡಿ ವಾರೆಂಟ್ ನೀಡಬಹುದು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ರಾಹುಲ್ ಗಾಂಧಿಗೆ ಸದ್ಯದಲ್ಲೇ ಒಂದು ದೊಡ್ಡ ಗ್ರಹಚಾರ ಅಂತೂ ಕಾದಿದೆ. ಅರೆಸ್ಟ್ ಆಗ್ತಾರಾ? ಆದರೆ ಎಷ್ಟು ದಿನ ಜೈಲಲ್ಲಿ ಇರಬಹುದು? ಎಲ್ಲವನ್ನ ಕಾದು ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.